ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಹೊಸ್ತಿಲ ಪೂಜೆಯ ಒಂದು ಸ್ವಲ್ಪ ಮಾಹಿತಿಗಳನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಹೊಸ್ತಿಲ ಪೂಜೆ ಆಗಿರ್ಬೋದು ಮತ್ತು ಅದ್ರ ಮಹತ್ವ ಮತ್ತು ರಂಗೋಲಿ ಈ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಕೆಲವೊಂದು ವಿಷಯ ನೋಡ್ರಿ ಯಾವ ಥರ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹೊಸ್ತಿಲನ್ನು ಪೂಜೆ ಮಾಡೋದು ಮತ್ತು ಏನು ತಪ್ಪು ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀನಿ ನೋಡಿ. ಈ ಮನೆಯ ಮುಖ್ಯ ದ್ವಾರದೊಳಗೆ ನೋಡ್ರಿ ಮತ್ತು ಮನೆ ದೇವರ ಕೋಣೆಯಲ್ಲಿ ಕೂಡ ನಾವು ಹೊಸ್ತಿಲು ಇದ್ದೇ ಇರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹೊಸ್ತಿಲಿನಲ್ಲಿ ಲಕ್ಷ್ಮೀ ನಾರಾಯಣರು ನೆಲೆಸಿರ್ತಾರೆ ಅನ್ನೋದು ಒಂದು ನಂಬಿಕೆ. ನಮ್ಮ ಮನೆ ಅಳಿ ಉಳಿವು ಕೂಡ ಆ ಒಂದು ಹೊಸ್ತಿಲಿನ ಮೇಲೇ ನಿಂತಿರುತ್ತೆ. ಹಾಗಾಗಿ ನೋಡ್ರಿ ಜನರು ಪ್ರತಿನಿತ್ಯ ಕೂಡ ಪೂಜೆಯನ್ನು ಮಾಡ್ತಾರೆ. ಮತ್ತು ಪ್ರತಿನಿತ್ಯ ಕೂಡ ನಾವು ಹೊಸ್ತಿಲನ್ನು ತೊಳೆದು ಅದ್ರ ಮೇಲೆ ಅದು ಹೊಸ್ತಿಲ ಪೂಜೆ ಮಾಡಿ ರಂಗೋಲಿಯನ್ನು ಹಾಕ್ತೀವಿ. ನೀವು ಕೂಡ ನೋಡಿರ್ಬೋದು, ನೀವು ನಿಮ್ಮ ಮನೇಲಿ ಮಾಡ್ತಾ ಇರ್ಬೋದು, ಬಟ್ ಮಾಡೋರ್ಗು ಕೂಡ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ. ಸೊ ಗೊತ್ತಿದ್ದವ್ರಿಗೂ ಬೆಸ್ಟ್, ಮತ್ತು ಗೊತ್ತಿಲ್ಲ ಅಂದರೂ ಕೂಡ ನೋಡಿ ತಿಳ್ಕೊಬೋದು. ನಾವು ಏನಪ್ಪ ಅಂತಂದ್ರೆ ದೇವರನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಹೊಸ್ಲಿಗೂ ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ಹೊಸ್ತಿಲಿನ ಮೇಲೆ ಏನಪ್ಪ ಅಂದ್ರೆ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತಂದು ಎಲ್ಲರಿಗಿನ ಇದು ಗೊತ್ತಿರುವಂತಹ ಒಂದು ವಿಷಯ. ಈ ಒಂದು ಹೊಸಲು ಅಂತ ಕರಿತೀವಿ ನಾವು, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹೊಸಲು ಅಂತ ಬಾಯಿ ಮಾತಲ್ಲಿ ಹೇಳ್ತೀವಿ. ಈ ಒಂದು ಹೊಸ್ತಿಲಲ್ಲಿ ದರಿದ್ರ ಲಕ್ಷ್ಮಿ ಕೂಡ ಇರ್ತಾಳೆ ಅಂತಂದು ಹೇಳ್ತಾರೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಏನಂದ್ರೆ ಮತ್ತು ಲಕ್ಷ್ಮೀ ದೇವಿಗೆ ನಾವು ಪ್ರಿಯವಾದಂತಹ ಒಂದು ಕೆಲಸವನ್ನು ಮಾಡಿದಾಗ ಈ ಒಂದು ಹೊಸ್ತಿಲಲ್ಲಿ ಕುಳಿತಿರುವಂಥ ಲಕ್ಷ್ಮೀ ದೇವಿ ಏನಂದರೆ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಅಂತಂದು ಹೇಳ್ತಾರೆ. ಅದೇ ಒಂದು ಮನೆಯಲ್ಲಿ ಏನಾದರೂ ಅನಾಚಾರ ಮಾಡಿದರೆ ಅಲಕ್ಷ್ಮಿ ಅಂತ ಹೇಳ್ತೀವಿ ನೋಡ್ರಿ, ಅಥವಾ ದರಿದ್ರ ಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗತ್ತೆ ನೋಡ್ರಿ. ಹೀಗಾಗಿ ಕೆಲವೊಂದು ಹೊಸ್ತಿಲಿನ ವಿಷಯದೊಳಗೆ ನಾವು ಒಳ್ಳೆ ರೀತಿಯಿಂದ ನಾವು ಜಾಗರೂಕರಾಗಿ ಇದ್ದರೆ ಬೆಸ್ಟು ಅಂತ ಹೇಳ್ಬೋದು. ಈ ಒಂದು ಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಳೋದಕ್ಕೆ ಹಾಗೂ ಲಕ್ಷ್ಮೀ ದೇವಿಯನ್ನು ನಾವು ನಮ್ಮ ಮನೆಗೆ ಆಹ್ವಾನ ಮಾಡಬೇಕಾತಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯ ಕೂಡ ಹೊಸ್ತಿಲಿನ ಪೂಜೆಯನ್ನು ಮಾಡಬೇಕಾಗತ್ತೆ. ಮತ್ತು ಏನಂದ್ರೆ ಹೊಸ್ತಿಲು ಪೂಜೆಯನ್ನು ಮಾಡೋದು ಯಾವ ಥರ ಅಂತಲೂ ಕೂಡ ಹೇಳ್ತೀನಿ, ಮತ್ತು ಹೊಸ್ತಿಲಿನ ಒಂದು ಮಹತ್ವವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಮತ್ತು ಅದನ್ನು ಪೂಜೆಯನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಈ ಹೊಸ್ತಿಲು ಏನಂತಂದ್ರೆ ಮನೆಯ ಒಂದು ಆಗಮನ ದ್ವಾರ. ಅಂದ್ರೆ ನಾವು ಮನೆ ಒಳಗೆ ಬರಬೇಕಾದ್ರೆ ನಾವು ಹೊಸ್ತಿಲನ್ನು ದಾಟಿಕೊಂಡೇ ಬರೋದು. ಯಾರೇ ಆಗಿರಲಿ ಅವ್ರ ಮನೆ ಪ್ರವೇಶ ಮಾಡಬೇಕಾದ್ರೆ ಹೊಸ್ತಿಲಿನಿಂದಲೇ ಅವ್ರ ಮನೆಯನ್ನು ಪ್ರವೇಶ ಮಾಡ್ತಾರೆ. ಮನೆಯ ಒಳಗೆ ನೋಡ್ರಿ ಕೆಡುಕಾಗಿರಲಿ ಒಳಿತಾಗಿರಲಿ ಬರುವುದು ಈ ಒಂದು ಪ್ರವೇಶ ದ್ವಾರದ ಮುಖಾಂತರನ ಬರ್ತೈತಿ. ಹಾಗಾಗಿ ಹೊಸ್ತಿಲಲ್ಲಿ ಕುಳಿತುಕೊಂಡು ಏನಂದ್ರೆ ಹೊಸ್ತಿಲು ಒಳಿತು ಮತ್ತು ಕೆಡುಕು ಎರಡೂ ಇರುತ್ತೆ. ಒಳಿತಿಗಾಗಿ ಏನಪ್ಪ ಅಂದ್ರೆ ನಾವು ಲಕ್ಷ್ಮೀ ದೇವಿ, ಅದೇ ಕೆಡುಕಿಗಾಗಿ ಅಂತಂದ್ರೆ ಅಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿನೂ ಇರ್ತಾಳಂತ. ಹೀಗಾಗಿ ಹೊಸ್ತಿಲಿನ ಎರಡೂ ಕಡೆನೂ ಇವರಿಬ್ಬರು ಏನಪ್ಪ ಅಂದ್ರೆ ಅಭಿಮುಖವಾಗಿ ಕುಂತ್ಕೊಂಡಿರ್ತಾರ ಅಂತಂದು ಒಂದು ಹಿಂದಿಂದನೂ ಕೂಡ ಹಿರಿಯರ ಒಂದು ನಂಬಿಕೆನೂ ನೋಡ್ರಿ. ಹೀಗಾಗಿ ನಾವೇನು ಮಾಡ್ಬೇಕಂದ್ರೆ ದರಿದ್ರ ಲಕ್ಷ್ಮಿಯನ್ನು ನಾವು ಮನೆಯಿಂದ ಹೊರಗೆ ಹಾಕಿ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕೋಸ್ಕರ ನಾವು ನಿತ್ಯ ಕೂಡ ಹೊಸ್ತಿಲ ಪೂಜೆಯನ್ನು ಮಾಡ್ತೀವಿ. ಇನ್ನೂ ಕೆಲವು ಕಡೆ ಏನಪ್ಪ ಅಂತಂದ್ರೆ ಬಲಭಾಗದೊಳಗೆ ಶ್ರೀದೇವಿ ಮತ್ತು ಎಡಭಾಗದೊಳಗೆ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣರು ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮಗೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುತ್ತೆ. ಈ ಒಂದು ಹೊಸ್ತಿಲನ್ನು ನಾವು ಸ್ವಚ್ಛಗೊಳಿಸೋದು ಏನಪ್ಪ ಅಂದರೆ ನಾವು ಹೊಸ್ತಿಲು ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸ್ತಿಲನ್ನು ಮೊದಲು ತೊಳೆದು ಶುದ್ಧ ಮಾಡಿಟ್ಕೋಬೇಕು. ಆ ನಂತರ ನಾವು ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ನೀರು ತೊಗೊಂಡು, ಪ್ಲಾಸ್ಟಿಕ್ ತೊಗೋಬಾರ್ದು ಫ್ರೆಂಡ್ಸ್. ಅದು ತಾಮ್ರ ಅಥವಾ ಬೇರೆ ಆದರೂ ನಡೀತದೆ. ಹೊಸ್ತಿಲಿನ ಮಧ್ಯಭಾಗದೊಳಗೆ ಸ್ವಲ್ಪ ನೀರು ಹಾಕಿ ಕೈಯಿಂದ ನೀಟಾಗಿ ಆ ಹೊಸ್ತಿಲಿನ ಒಂದು ಬಲಭಾಗದಿಂದ ಎಡಭಾಗಕ್ಕೆ ಒರೆಸ್ಕೋಬೇಕು. ಆ ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಆ ಹೊಸ್ತಿಲನ್ನು ಒರೆಸಿ ಅದಕ್ಕೆ ಪ್ರತ್ಯೇಕವಾದ ಒಂದು ಬಟ್ಟೆ ಇದ್ರೂ ಒಳ್ಳೇದಂತಲೇ ಹೇಳ್ಬೋದು ನೋಡ್ರಿ. ಹಿಂಗೆ ಮಾಡ್ಬೇಕು ಫಸ್ಟು, ಆನಂತರ ಅದರ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ಥರ ನೀವು ನೀರಿನಿಂದ ತೊಳೆದ ನಂತರ ಹೊಸ್ತಿಲಿನ ಮುಂದೆ ಅಥವಾ ಅದರ ಮೇಲೆ ರಂಗೋಲಿಯನ್ನು ಹಾಕಬೇಕು.
ಆನಂತರ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಬೇಕು. ಕೆಲವರು ಹೊಸ್ತಿಲ ಮೇಲೇನೂ ಕೂಡ ಬೊಟ್ಟುಗಳನ್ನು ಇಡ್ತಾರೆ ಮತ್ತು ಸೈಡ್ಗೂ ಕೂಡ ಇಡ್ತಾರೆ. ಆಮೇಲೆ ಕುಂಕುಮವನ್ನು ಮತ್ತು ಇದನ್ನು ನೀರಿನೊಳಗೆ ಬೆರೆಸಿ ಸಂಪೂರ್ಣ ಹಚ್ತಾರೆ ನೋಡಿರಿ. ಇದರಲ್ಲಿ ನೀವು ಯಾವುದು 2 ಆಪ್ಷನ್ ಒಳಗೆ ಯಾವುದಾದ್ರೂ ಮಾಡ್ಬೋದು. ಬೊಟ್ಟು ಥರನಾದರೂ ಇಡ್ಬೋದು ಅಥವಾ ಪೂರ್ತಿಯಾಗಿ ಆದರೂ ಹಚ್ಬೋದು. ಅರಿಶಿನ ಕುಂಕುಮ ಇಡುವಾಗ ಏನಪ್ಪ ಅಂತಂದ್ರೆ ನಾವು ಹೊಸ್ತಿಲಿನ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಮಧ್ಯಭಾಗದಲ್ಲಿ ಕೂಡ ಇಡಬೇಕಾಗತ್ತೆ. ಆ ನಂತರ ಹೂವನ್ನು ಏರಿಸಬೇಕು, ಅಕ್ಷತೆಯನ್ನು ಹಾಕಬೇಕು. ಹೂವು ನಿಮಗೆ ಯಾವ ಹೂವು ಲಭ್ಯ ಇರುತ್ತೆ ನೋಡಿರಿ ಅದನ್ನೇ ಇಡಿ ನೀವು ನಿಮ್ಮ ಮನೆ ಹತ್ರ ಇರುವಂಥ ಹೂವನ್ನು. ಇಲ್ಲ ಅಂದ್ರೆ ಕೇವಲ ನೀವು ಅರಿಶಿನ ಕುಂಕುಮ ಅಕ್ಷತೆಯನ್ನು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಅಕ್ಷತೆಯನ್ನು ಕೂಡ ಇಡ್ಬೋದು. ಅಂದರೆ ನಿಮಗೆ ಸೂಕ್ತವಾಗಿದ್ದು ಅಟ್ಲೀಸ್ಟ್ ಅಷ್ಟಾದರೂ ಕೂಡ ಮಾಡಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬಳಿಕ ಏನಪ್ಪ ಅಂದ್ರೆ ಹೊಸ್ತಿಲಿನ ಮಧ್ಯಭಾಗದೊಳಗೆ ನೀವು ಏನಾದರೂ ಪೂಜೆ ಹಬ್ಬ ಹರಿದಿನ ಈ ಥರ ಇದ್ದಾಗ ಕಲಶವನ್ನಿಟ್ಟು ನಮಸ್ಕರಿಸಿ ಆನಂತರ ಅದನ್ನ ಏನು ಮಾಡ್ಬೋದು ಅಂದ್ರೆ ಮನೆ ಒಳಗೆ ತೊಗೊಂಡು ಬರಬೇಕು. ಅದು ಭಾಳ ಬೆಸ್ಟ್. ಇಲ್ಲ ನೀವು ದಿನಾನೂ ಕೂಡ ಮಾಡಿದ್ರೂ ಭಾಳ ಒಳ್ಳೆಯದು. ಒಂದು ಲೋಟ ಅಥವಾ ಕಲಶ ಅದರೊಳಗೆ ಸಣ್ಣದಿರುತ್ತೆ ನೋಡಿರಿ, ಅದನ್ನ ತೊಗೊಂಡು ನಮಸ್ಕಾರ ಮಾಡಿ ಅದನ್ನ ಹೊಸ್ಲ ಮೇಲೆ ಇಟ್ಟು ಆ ನಂತರ ನೀವು ಅದನ್ನ ಒಳಗೆ ತೊಗೊಂಡು ಬರಬೇಕು. ಇನ್ನೂ ಬೆಸ್ಟ್ ನೋಡಿರಿ ಫ್ರೆಂಡ್ಸ್. ತುಂಬಿದ ಕೂಡ ನೋಡಿರಿ, ಯಾವುದಾದ್ರೂ ಹೊಸ ಮನೆಗೆ ಹೋಗಲಿ ಅಥವಾ ಬಾಡಿಗೆ ಮನೆಗೆ ಹೋಗಲಿ, ಮೊದಲು ತುಂಬಿದ ಕೂಡ ನಾವು ಒಳಗೆ ತೊಗೊಂಡು ಹೋಗ್ತೀವಿ. ಅದು ನಿಮಗೂ ಗೊತ್ತಿರ್ಬೋದು ಅನ್ಕೊತೀನಿ. ಅದ್ರ ಹಿನ್ನೆಲೆ ಈ ಥರ ಇರುತ್ತೆ ನೋಡಿರಿ. ಮತ್ತು ನೀವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಏನಪ್ಪ ಅಂತಂದ್ರೆ ಹೊಸ್ತಿಲಿನ ಒಂದು ಪೂಜೆ ವಿಷಯದಲ್ಲಿ ಹೊಸ್ತಿಲಿನ ಪೂಜೆ ಏನಪ್ಪ ಅಂತಂದ್ರೆ ನೀವು ಸ್ನಾನ ಮಾಡಿನೇ ಮಾಡ್ಬೇಕಂತ ಏನೂ ನಿಯಮ ಇಲ್ಲ. ಬೆಳಗ್ಗೆ ನೀವು ಎದ್ದು ಮುಖ ತೊಳ್ಕೊಂಡು ಶುದ್ಧರಾಗಿ ಹೊಸ್ತಿಲ ಪೂಜೆ ಕೂಡ ಮಾಡ್ಬೋದು ಅಂತನೂ ಅಲ್ಲ. ಏನಪ್ಪ ಅಂದರೆ ನಿಮ್ಮ ಸ್ವ ಇಚ್ಛೆ ಅನುಗುಣವಾಗಿ ನೀವು ಶುದ್ಧರಾದ ಬಳಿಕನ ನೀವು ಹೊಸ್ತಿಲ ಪೂಜೆಯನ್ನು ಮಾಡೋದು ಉತ್ತಮ. ನಿಮಗೆ ಯಾವ ಥರ ನೋಡಿರಿ ಆ ಥರ ನಿಮ್ಮ ಮನಸ್ಸಿಗೆ ಯಾವ ಥರ ಇರುತ್ತೆ ನೋಡಿರಿ ಆ ಥರ ನೀವು ಮಾಡ್ಕೋಬೋದು. ಕುಟುಂಬದ ಸದಸ್ಯರು ಮತ್ತು ಮನೆಯಲ್ಲಿ ವಾಸ ಮಾಡ್ತಿರೋರು, ಆಮೇಲೆ ಯಾರೇ ಆಗಿರಲಿ ಹೊಸ್ತಿಲಿನ ಮೇಲೆ ಕಾಲಿಟ್ಟು ನಿಂತ್ಕೊಳ್ಳೋದು ಅಥವಾ ಹೊಸ್ತಿಲ ಮೇಲೆ ಕುತ್ಕೊಳ್ಳೋ ತಪ್ಪನ್ನು ಮಾಡಬಾರ್ದು. ಇದು ನಿಮಗೂ ಕೆಲವ್ರಿಗೆ ಗೊತ್ತಿರ್ಬೋದು. ನಾವು ಚಿಕ್ಕ ಮಕ್ಕಳಿದ್ದಾಗ ಹೊಸ್ತಿಲ ಮೇಲೆ ಕುತ್ಕೊಳ್ಳೋಕೆ ಹೋದ್ರೆ ಹಿರಿಯರು ಬೈತಾರೆ, ಈ ಹೊಸ್ತಿಲ ಮೇಲೆ ಕುಂದ್ರಬಾರ್ದು ಎದ್ದೇಳ ಅಂತ ಹೇಳ್ತಿರ್ತಾರೆ. ನೀವು ಕೇಳಿರ್ಬೋದು. ನಿಮ್ಮ ಕಾಲು ಅಥವಾ ಪಾದ ಅದು ಹೊಸ್ತಿಲಿಗೆ ತಗಲಬಾರ್ದು. ಕಾಲು ಅಥವಾ ಪಾದ ತಗಲಬಾರ್ದು. ತಗಲಿದ್ದು ಏನಪ್ಪ ಅಂತಂದ್ರೆ ಲಕ್ಷ್ಮಿ ಏನಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಬರ್ತಾಳ ಅಂತ ಒಂದು ನಂಬಿಕೆ ನೋಡಿರಿ. ನಿಮಗೂ ಗೊತ್ತಿರ್ಬೋದು, ಇದು ಸಾಮಾನ್ಯ ವಿಷಯ ಕೇಳಿರ್ತೀರಿ ಹೊಸ್ಲ ಮೇಲೆ ಕುಂದ್ರಬಾರ್ದು ಅನ್ನೋದು. ದಾಟುವಾಗ ಅಥವಾ ಅದು ಏನಾದರೂ ಒಳಗಡೆ ಹೋಗ್ತಿರ್ತೀರಿ ನೋಡಿ ಅಂಥ ಟೈಮ್ನಾಗ ವಾಯುವನ್ನು ನಾವು ಹೊರಗೆ ಹಾಕಬಾರ್ದು. ಅಂದ್ರೆ ತೇಗ್ತಿರ್ತಾರೆ ನೋಡಿರಿ ಆ ಥರ. ಇದು ಏನಪ್ಪ ಅಂದ್ರೆ ಅಶುಭ ಅಂತನ ಪರಿಗಣನೆ ಮಾಡ್ತಾರೆ. ಏನಾದರೂ ನೀವು ಇಂಥ ತಪ್ಪು ಸಂಭವಿಸಿದರೆ ತಕ್ಷಣ ನೀವೇನು ಮಾಡ್ಬೇಕಂದ್ರೆ ಹೊಸ್ಲಿ ಮೇಲೆ ಸ್ವಲ್ಪ ನೀರಿನಿಂದ ತೊಳೆದು ಪೂಜೆಯನ್ನು ಮಾಡಬೇಕಂತ. ಲಕ್ಷ್ಮಿ ಇರ್ತಾಳಲ್ಲ ಅದಕ್ಕೋಸ್ಕರ. ಮತ್ತು ಅದ್ರ ಪಕ್ಕನೇ ನೀವು ಚಪ್ಪಲಿಯನ್ನು ಬಿಡಬಾರ್ದು. ಮತ್ತು ಸೀನಬಾರ್ದು ನೋಡಿರಿ. ಸೀನಿದ್ರೆ ನೀವು ನೋಡಿರ್ತೀರಿ, ಯಾರ್ಯಾರು ಸೀನಿದ್ರೆ ಸ್ವಲ್ಪ ಹೋಗಿ ನೀರು ಹಾಕ್ತೀವಿ ಹೊಸ್ಲಿ ಮೇಲೆ ಆ ಥರ. ಚಪ್ಪಲಿಯನ್ನು ಧರಿಸಿ ಏನಪ್ಪ ಅಂದ್ರೆ ಹೊಸ್ಲನ್ನು ದಾಟಬಾರ್ದು. ಈ ಒಂದು ಹೊಸ್ಲು ರಂಗೋಲಿ ಪೂಜೆ ಮಾಡೋದು ಯಾವಾಗಪ್ಪ ಸಮಯ ನೋಡೋಣ ಅಂತಂದ್ರೆ ಸಮಯ ಏನಪ್ಪ ಅಂತಂದ್ರೆ ನಾವು ಮತ್ತು ರಂಗೋಲಿ ಏನಂತಂದ್ರೆ 24 ಎಳೆಗಳ ರಂಗೋಲಿ ಹಾಕೋದು ಶುಭ ಅಂತ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ನೋಡಿರಿ ನಿಮ್ಗೆ ಯಾವ್ದು ಬರುತ್ತೋ ಅದು ಒಟ್ಟಿನಲ್ಲಿ ರಂಗೋಲಿಯನ್ನು ಹಾಕಿರಿ. ರಂಗೋಲಿ ಮೇಲೆ 24 ಗೆರೆಗಳು, ಸುಮ್ಮನೆ ಗೆರೆ ಅಂತೂ ನಿಮ್ಗೆ ಗೆಳಕ್ಕೆ ಬರ್ತಿರುತ್ತೆ. ಅದೇನಂದ್ರೆ 24 ದೇವ್ರ ನಾಮಗಳವು. ಸೊ ನಾನು ಒಂದು ಸರಿ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ ಥರ ಹಾಕ್ಬೇಕು ರಂಗೋಲಿ ಅಂತ. 24 ವಿಷ್ಣುವಿನ ಅವತಾರಗಳಂತ ಕೂಡ ಹೇಳ್ತಾರೆ ನೋಡಿರಿ. ಈ ಒಂದು ರಂಗೋಲಿ ಹಾಕುವಾಗ ಬಲದಿಂದ ನಾವು ಹಾಕಬೇಕು. ಮತ್ತು 4 ಎಳೆಗಳನ್ನು ಬರೀಬೇಕು. ನೀವು ನೋಡಿರ್ತೀರಿ ಭಾಳ ಜನ 4 ಎಳೆ ಬರೀತಿರ್ತಾರೆ, ಯಾಕಂತ ಗೊತ್ತಿರೋದಿಲ್ಲ. ಅದರ ಏನಂದ್ರೆ ಈ ಥರ ಇರುತ್ತೆ. ಬಲಭಾಗದಿಂದ ಹಾಕಬೇಕು. ಮತ್ತು ಇನ್ನೊಂದು ಏನಂದ್ರೆ ಶಂಖ ಚಕ್ರವನ್ನು ಹಾಕಬೇಕು, ಸ್ವಸ್ತಿಕ, ಈ ಥರ ನಿಮ್ಗೆ ಯಾವ ಬರ್ತವೆ ಈಸಿಯಾಗಿರುವಂಥವು ಹಾಕಬೇಕು. ಇವೆರಡು ಹಾಕಿದರೆ ಒಳ್ಳೆಯದು, ಸ್ವಸ್ತಿಕ ಮತ್ತು ಶಂಖ ಚಕ್ರ. ಮತ್ತು ಇಲ್ಲ ಅಂದರೆ ಲಕ್ಷ್ಮೀ ಪಾದ, ಕೃಷ್ಣನ ಪಾದ ಹಾಕ್ಬೋದು. ಗುಣಾಕಾರದ ಚಿಹ್ನೆ ಹಾಕ್ತಾರೆ ನೋಡಿರಿ, ಅದನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಹೊಸ್ಲಿಗೆ. ಆಮೇಲೆ ಪೊರಕೆಯನ್ನು ತಾಗಿಸ್ಬಾರ್ದು. ಇದು ಏನಂದ್ರೆ ನೀವು ಕ್ಲೀನ್ ಮಾಡೋಕ್ಕೆ ಒಂದು ಬಟ್ಟೆ ಸಹಾಯದಿಂದ ಮಾಡಿದರೆ ಬೆಸ್ಟ್. ಈ ಥರ ನೀವು ಮುಂಜಾನೆ ನೀವು ಎದ್ದು ಹೇಳ್ತಿರಲ್ಲ ಆ ಸಮಯದೊಳಗೆ ಹೊಸ್ತಿಲಿಗೆ ಒಂದು ಪೂಜೆ ಮಾಡಿ ರಂಗೋಲಿಯನ್ನು ಹಾಕ್ಬೇಕು ನೋಡಿರಿ. ಹೊಸ್ತಿಲು ಪೂಜೆ ಮಾಡೋದಾಗಿರಲಿ ರಂಗೋಲಿ ಹಾಕೋದಾಗಿರಲಿ ಅದು ಏನಪ್ಪ ಅಂತಂದ್ರೆ ನೀವು ಆ ಟೈಮಿಗೆ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನೀವು ಸಾಯಂಕಾಲ 5:30 ನಂತರ ಗೋಧೂಳಿ ಸಮಯ ಬರುತ್ತೆ ನೋಡಿರಿ,
ಆ ಟೈಮ್ ಒಳಗೆ ನೀವು ಹೊಸ್ತಿಲು ಪೂಜೆಯನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಮಂಗಳವಾರ ಶುಕ್ರವಾರವಂತೂ ನೀವು ಕಡ್ಡಾಯವಾಗಿ ಹೊಸ್ತಿಲು ಪೂಜೆ ಮಾಡಲೇಬೇಕು, ಮಾಡಿದ್ರೇ ಶ್ರೇಯಸ್ ಅಂತಲೇ ಹೇಳ್ಬೋದು. ಅಷ್ಟು ಬೆಳಗ್ಗೆ ಲೇಟಾಗೆಲ್ಲ ಮಾಡಬಾರ್ದು ನೋಡಿರಿ, ಆದಷ್ಟು ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೆಯದು ನೋಡಿರಿ. ಈ ಪೂಜೆ ಏನಂತಂದರೆ ನಾವು ಯಾವುದೇ ಒಂದು ಪೂಜೆ ಆಗಿರಲಿ ಶ್ರದ್ಧೆ ಮತ್ತು ಭಕ್ತಿ ಅನುಸಂಧಾನ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರಮುಖ ಆಗಿರ್ತಾವೆ. ಹಾಗಾಗಿ ನಾವು ಲಕ್ಷ್ಮಿ ಮತ್ತು ಇದು ದ್ವಾರದೊಳಗೆ ನಾವು ತೋರಣವನ್ನು ಕಟ್ಟಿ ಮೇಲ್ಭಾಗದಲ್ಲಿ ಹಾಕ್ತೀವಲ್ಲ, ಇದೇನಪ್ಪ ಅಂದರೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು. ಈ ಥರ ನೋಡಿರಿ ನೀವು ಪೂಜೆಯನ್ನು ಮಾಡೋದು ಶ್ರೇಷ್ಠ. ಹೊಸ್ತಿಲಿನ ಪೂಜೆಗೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಪೂರ್ತಿ ನೋಡಿ, ವಿಷಯ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೆಳಗ್ಗೆ ಪಂಚಾಂಗದ ಒಂದು ಮಾಹಿತಿ ಬರುತ್ತೆ ನೋಡಿರಿ. ಧನ್ಯವಾದಗಳು.